ಆಮೇಲೆ ಹುಳುಗಳಿಗೆ ಬೇವಿನ ಬೀಜದ ಕಷಾಯ ಒಂದು ಸಾಕು. ದುರ್ದೈವ ಅಂದರೆ ಭಾರತದ ಬೇವಿನ ಬೀಜ 5,000 ಟನ್ನು ಬಾಯರ್ ಕಂಪ್ನಿ ಒಂದು ಕೊಂಡುಕೊಳ್ತದೆ ಜನರಲ್ಲಿ. ಅವ್ರ ಹೆಣ್ಮಗಳು ಆನ್ ಬೇಯರ್ ಅಂತ ಗಟಿಂಗನ್ ಯೂನಿವರ್ಸಿಟಿ ಪ್ರೊಫೆಸರ್. ಅವಳ ಮೇಲೆ ನನ್ನ ಮೇಲೆ ತುಂಬ ಪ್ರೀತಿ ಅವಳಿಗೆ. ನಾನು ಯುರೋಪ್ಗೆ ಹೋಗಿದ್ದೀನಿ ಅಂತ ಗೊತ್ತಾದರೆ ಎಲ್ಲಿದ್ದರೂ ಬಂದುಬಿಡ್ತಾಳೆ. ಪಾಪ ಲೆಟ್ ಅಸ್ ಗೋ ಟು ಅವರ್ ಯೂನಿವರ್ಸಿಟಿ ಅಂತ, ಗಟಿಂಗನ್ ಯೂನಿವರ್ಸಿಟಿಗೆ. ಆ ಹುಡುಗರಿಗೆ ಅವ್ರಿಗೆ ಬೇರೆ ವಿಂಗೇ ಇದೆ, ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ಒಂದು ಸೆಷನ್ ಅರೇಂಜ್ ಮಾಡ್ತಾಳೆ. ಆಮೇಲೆ ನನಗೆ ಚಾರ್ಜಸ್ ಕೊಡ್ತಾಳೆ. ಫ್ಯಾಕ್ಟ್ರಿಗೂ ಕರ್ಕೊಂಡೋಗಿ ತೋರಿಸ್ತಾಳೆ. ಅವ್ರದ್ದೇ ಫ್ಯಾಕ್ಟ್ರಿ ಅದು, ಚಿಕ್ಕಪ್ಪ ದೊಡ್ಡಪ್ಪನವ್ರು ನಡೆಸ್ತಾರೆ. ಲುಕ್ ಎಟ್ ದ ಮಿಸ್ಚೀಫ್ ವಿ ಆರ್ ಪ್ಲೇಯಿಂಗ್ ವಿತ್ ಯುವರ್ ಇಂಡಿಯನ್ ಪೀಪಲ್ ಅಂತ. ನಮ್ಮ ಬೀಜ ತರಿಸ್ಕೊಂಡು ಅವನಿಗೆ 200 ರೂಪಾಯಿ ಸಿಗ್ತದಂತೆ ಅಲ್ಲಿ ಡೆಲಿವರಿ, 1 kg ಬೀಜ. ಇಲ್ಲಿ ಹೆಕ್ಕೋರಿಗೆ 8 ರೂಪಾಯಿ ಹೆಕ್ತಾರಲ್ಲ ಪಾಪ ಮುದುಕರು ಬೀದಿಯಲ್ಲೋ ಮರದ ಕೆಳಗೆ, ಅವ್ರಿಗೆ 8 ರೂಪಾಯಿ. ಆ ಸಾಬಿನೋ ಶೆಟ್ಟಿನೋ ತಗೊಂಡು ಡೀಲರ್ ಕೊಡ್ತಾನಲ್ಲ ಅವನಿಗೆ 30 ರೂಪಾಯಿ. ಎಕ್ಸ್ಪೋರ್ಟ್ ಮಾಡ್ತಾರಲ್ಲ ಅವನಿಗೆ 100 ರೂಪಾಯಿ. ಫ್ರೈಟ್ 100 ರೂಪಾಯಿ. ಒಟ್ಟಿಗೆ 150 ರೂಪಾಯಿ 250 ರೂಪಾಯಿ ಮುಟ್ತದೆ. 5,000 ರೂಪಾಯಿ ಮಾಡ್ತಾರೆ 1 kg ಇದರಲ್ಲಿ ಅಜಾರಡಿ ಚಿಕನ್ ಮಾಡಿ. ಅದು ಸ್ವಲ್ಪ ಇನ್ನೇನೋ ವಾಸನೆ ಹಾಕ್ಬಿಟ್ಟು ಅದೇ ಕೊಡ್ತಿರೋದು ನಮಗೆ. ಹಾಗೇ ಕೊಟ್ಟಿದ್ರು ಪರವಾಗಿರಲಿಲ್ಲ, 5,000 ತೊಗೊಂಡ್ರು ಪರವಾಗಿ, ಇನ್ನೇನೋ ವಿಷ ಹಾಕ್ತಾರೆ. ವಾಸನೆ ಬರಲಿ, ಹುಳ ಚೆನ್ನಾಗಿ. 84 ಜಾತಿ ಹುಳುಗಳನ್ನು ಸಾಯಿಸೋ ಶಕ್ತಿ ಅಥವಾ ಹತೋಟಿಲಿಡೋ ಶಕ್ತಿ, ಮರಿ ಮಾಡದೆ ಅದು ಉಪವಾಸ ಸಹಾಯವಾಗಿ ಮಾಡೋದು, ಎಲ್ಲ ಗುಣಗಳು ಇದೆ ದೇಹ. ಅದು ಆಶ್ಚರ್ಯ ಅಂದರೆ ನಮ್ಮ ಮಿತ್ರ ಹುಳುಗಳು ಇದೆಯಲ್ಲ, ಗುಲಗಂಜಿ ಹುಳ, ಶಿವನ ಕುದುರೆ, ಪ್ರೇಯಿಂಗ್ ಮಾಂಟೇಸ್, ಅದಕ್ಕೆಲ್ಲ ಅದು ಶತ್ರು ಅಲ್ಲ, ಮಿತ್ರ. ನೋಡಿ ದೇವ್ರ ಲೀಲೆ ಆಗಿದೆ. ಆ ಹಾನಿಕಾರಕದ ಕೀಟಗಳು ಮಾತ್ರ ಶತ್ರು. ಅದು 84 ಜಾತಿ ಹುಳುಗಳನ್ನು ಹತೋಟಿಲಿರ್ತದೆ. ಉಪವಾಸ ಕೆಡಬೋದು, ವಾಕರಿಕೆ ಶುರುವಾಗ್ಬೋದು ಅದಕ್ಕೆ, ಇದನ್ನು ಕಚ್ಚಿದರೆ. ಆಮೇಲೆ ಉಪವಾಸ ಮಾಡೇ ಸಾಯಬೇಕು. ಆಮೇಲೆ ಬಾಡಿ ಕಾಂಟ್ಯಾಕ್ಟ್ ಬಂದರೆ ಕಾಂಟ್ಯಾಕ್ಟ್ ಪಾಯ್ಸನ್ನು, ತಿಂದರೆ ಸ್ಟಮಕ್ ಪಾಯ್ಸನ್ನು. ಆಮೇಲೆ ಫ್ಯಾಮಿಲಿ ಪ್ಲ್ಯಾನಿಂಗು, ಹುಳದ ಮೇಲೆ ಬಿದ್ದುಬಿಟ್ರೆ ಗಂಟು ಹಾಕ್ಬಿಡ್ತದೆ ಅಲ್ಲಿ, ಹುಳ ಬೆಳೀಲಿಕ್ಕೆ ಬಿಡೋದಿಲ್ಲ. ಯಾವುದು ವರ್ಮು. ಆಮೇಲೆ ಅದು ಚಿಟೇನೂ ಆಗೋಲ್ಲ, ಮರಿನೂ ಮಾಡಲ್ಲ. ಈ ಥರ 5-6 ಚಟುವಟಿಕೆಯಿಂದ 84 ಜಾತಿ ಹುಳುಗಳನ್ನು ಕಂಟ್ರೋಲ್ ಇಡೋ ಶಕ್ತಿ ಪ್ರಪಂಚದ ಯಾವ ವಿಷಯಕ್ಕೂ ಇಲ್ಲ, ನಮ್ಮ ಬೇವಿನ ಬೀಜಕ್ಕಿದೆ. ಮತ್ತು ನಮ್ಮ ಪರಿಸರ ಪ್ರಿಯ. ಹತ್ತಿಯಿಂದ ರೆಸಿಡ್ಯೂ ತಿಂದು ಮನುಷ್ಯರಿಗೆ ಏನಾಗಲ್ಲ, ದನಕ್ಕೇನಾಗಲ್ಲ, ಭೂಮಿ ತಾಯಿಗೇನಲ್ಲ, ಆರ್ಗನಿಸಮ್ಸ್ಗೆ ಏನಾಗಲ್ಲ. ಇಂಥದನ್ನು ಬೀಜ ಬೂಜಿಡ್ದಿರಬಾರ್ದು. ಅಜಾರಡಿ ಚಿಟೇನ್ ಅಂತ ವಿಷ ಇದೆ, ಬೂಜಿಡಿದ್ರೆ ಹೋಗ್ಬಿಡ್ತದೆ. ಕಹಿ ಇರ್ಬೋದು, ಬೂಜು ಹೋಗ್ಬಿಡ್ತದೆ. ಇದು ಹೌದು, ಅದು ಎಣ್ಣೆ ಅದು ಏನಾಗ್ತದೆ, ಅದೇ ಹೇಳಲಿಕ್ಕೆ ಬಂದೆ. ಬೀಜ ಹೊಡೆದ ಮೇಲೆ 3 ತಿಂಗಳಲ್ಲಿ ಅದ್ರ ಶಕ್ತಿ ಕಳ್ಕೊಂಬಿಡ್ತದೆ. ಅದು ಎಷ್ಟು ಹಳೆಯದೋ ಗೊತ್ತಿಲ್ಲ, ಎಣ್ಣೆ 1 ವರ್ಷದ್ದು 4 ವರ್ಷದ್ದು. ಅದಕ್ಕೆ ನಾನು 90 ದಿವಸನ ಹೇಳೋಲ್ಲ, ಯಾಕೆಂದ್ರೆ 90 ದಿವಸ ಹೇಳಿದ್ರೆ 150 ದಿವಸ ಮಾಡಿಬಿಡ್ತಾರೆ ಅಂದ್ಬಿಟ್ಟು. ಬೀಜ ಈಗ ಮುಗೀತು, ಮೊನ್ನೆ ಜುಲೈಗೆ ಮುಗೀತದು, ಬೀಳ್ತಾಯಿತ್ತು. ಇನ್ನೂ ಎಲ್ಲೋ ಒಂದೊಂದು ಇರ್ತದೆ. ಗ್ಲೋಬಲ್ ವಾರ್ಮಿಂಗ್ ಇದು ಬೆಸ್ಟ್ ಎಕ್ಸಾಂಪಲ್. ನನ್ನ ಜೀವನದಲ್ಲಿ ನಮ್ಮ ತೋಟದಲ್ಲಿ ಹೂವು ಕಾಯಿ ನೋಡಿರಲಿಲ್ಲ. ಗ್ಲೋಬಲ್ ವಾರ್ಮಿಂದಾಗಿ 24 ವರ್ಷದಿಂದ ಈಚೆಗೆ ಈಗ 4-5 ವರ್ಷದಿಂದ ಹೂವೂ ಬರ್ತದೆ, ಕಾಯಿ. ಟೆಂಪ್ರೇಚರ್ ರೈಸ್ ಆಯಿತು. ಮೊದಲು 9 ಡಿಗ್ರಿ ಸೆಂಟಿಗ್ರೇಡಿಗೆ ಬರ್ತಿದ್ದು ಟೆಂಪ್ರೇಚರ್ ಈಗ 18ಕ್ಕಿಂತ ಕಡಿಮೆ ಬರ್ತಾನೇ ಇಲ್ಲ. ಮಾವಿನ ಹೂವು ಸರಿಯಾಗಿ ಹೂವನ್ನೇ ಕಚ್ಚುತ್ತಾ ಇಲ್ಲ. ನೋಡಿ ಗ್ಲೋಬಲ್ ವಾರ್ಮಿಂಗ್ ಎಷ್ಟು ಎಫೆಕ್ಟ್ ಮಾಡ್ತದೆ. ಇದಕ್ಕೆ ಮಾತ್ರ ಬೇಗ ಒಳ್ಳೆಯದಾಯಿತು. ಬೆಂಗಳೂರಲ್ಲಿ ಹೂವು ಬರ್ತದೆ, ಕಾಯಿ ಬರ್ತದೆ. ಆ ಕಾಯಿ ಹೆಕ್ಕಿ ಒಣಗಿಸಿಟ್ಕೊಂಡ್ರೆ ಮೊದಲು ಪಕ್ಷಿಗಳು ಬೀಜ ಮಾಡಾಗ್ತಿತ್ತು. ಈಗ ಪಕ್ಷಿಗಳ ಸಂತತಿ ಕಡಿಮೆ ಆಯಿತು, ವಿಷ ಹಾಕಿ ನಾವು ಬೆಳೆಗಳಿಗೆ ಅವಳ ತಿಂದು. ಅದಕ್ಕೆ ಇದು ಕಾಯೇ ಬೀಳ್ತಾ ಇದೆ. ಈಗ ಒಣಗ್ತದೆ, ಪರವಾಗಿಲ್ಲ, ಅದು ಪರವಾಗಿಲ್ಲ. ಚೆನ್ನಾಗಿ ಒಣಗಿಸಿಟ್ಕೋಬೇಕು, ಪದೇ ಪದೇ ಒಣಗಿಸ್ಬೇಕು. ತಿರುಗಿ 1 ವರ್ಷದವರೆಗೂ ಇಟ್ಕೋಬೋದು. 1 kg ಬೀಜ ಕುಟ್ಟಿ 2 ಲೀಟ್ರ್ ಗಂಜಲದಲ್ಲಿ 2 ದಿವಸ ನೆನೆಸಿಟ್ಟು, ನುಣ್ಣಗೇನು ಕುಟ್ಟಬೇಕಾಗಿಲ್ಲ, ನಮ್ಮ ಹೆಸರುಬೇಳೆ ಥರ ಪುಡಿ ಆದರೂ ಸಾಕು. ಇಲ್ಲ ಜಾಸ್ತಿ ಕ್ವಾಂಟಿಟಿ ಬೀಜಗಳು 100 kg ಮಾಡಬೇಕಾದ್ರೆ ರೈಸ್ ಮಿಲ್ಗೆ ಹಾಕ್ಬಿಟ್ರೆ ಸಾಕು. ಫ್ಲೋರ್ ಮಿಲ್ಗಲ್ಲ, ರೈಸ್ ಮಿಲ್ಗೆ ಹಾಕಿದ್ರೆ ಪುಡಿ ಮಾಡಿ ಕೊಡ್ತದೆ. ಅದನ್ನು 90 ದಿವಸ ಒಳಗೆ ಉಪಯೋಗಿಸೋಕೆ ಮಾತ್ರ. ಅದಕ್ಕೆ ನಾನು 90 ದಿವಸ ಅಂತ ಹೇಳೋದೇ ಇಲ್ಲ, ಬೇಕಾದಾಗ ಕುಟ್ಕೊಳ್ರಪ್ಪ ಅಂತ. ಇದೆಲ್ಲ ಆವತ್ತು ಮಿಷನ್ಗೆ ಹಾಕುವಾಗ, ಯಾಕೆಂದರೆ 90 ದಿವಸ ಆಗಿ 150 ದಿವಸ ಮಾಡಿಬಿಟ್ರೆ ಕೆಲಸ ಮಾಡೋಲ್ಲ ಅಂತ. ಅದನ್ನು 1 kg ಆ ಕುಟ್ಟಿದ ಪುಡಿಯನ್ನು ಪ್ರತಿ 1 kgಗೆ 2 ಲೀಟ್ರ್ ಗಂಜಲದಲ್ಲಿ ನೆನೆಸಿಟ್ಟು 2 ದಿನ
ಇಟ್ ಇಸ್ ಎ ವೆರಿ ಗುಡ್ ಸಾಲ್ವೆಂಟ್ ಅಂತ. ಅದರಲ್ಲಿ ಇರೋ ಶಕ್ತಿ ಎಲ್ಲ ಹೀರ್ಕೊಂಬಿಡ್ತದೆ, ಕಹಿ ಅಜಾರಡಿ ಚೂಟನೆ ಎಲ್ಲ ಹೀರ್ಕೊಂಬಿಟ್ಟು. ಆಮೇಲೆ ಎಣ್ಣೆ ಇರೋಲ್ಲ ಅದರಲ್ಲಿ. ಅದನ್ನು ಒಂದು 200 ಲೀಟ್ರಲ್ಲಿ ನೀರು ಇದು ನಮ್ಮ 15 ಲೀಟ್ರ್ ನೀರು, ಸಾರಿ 1 kgಗೆ 15 ಲೀಟ್ರ್ ನೀರು ನಮ್ಮ ನ್ಯಾಪ್ಸಾಕ್ ಕರೆಕ್ಟ್ ಆಗ್ತದೆ. ಅದು 16 ಲೀಟ್ರ್ ಕೆಪಾಸಿಟಿ. ಸ್ವಲ್ಪ ಗಂಜಾಲನೂ ಇರ್ತದೆ, ಸ್ವಲ್ಪ ನೆನೆದ್ರೂ ಕೂಡ ಅದು ಎಲ್ಲ ಸಿಕ್ಕೋದು 15-16 ಲೀಟ್ರು. ಒಂದು ನ್ಯಾಪ್ಸಾಕ್ ಕರೆಕ್ಟ್ ಆಗ್ತದೆ. ಅದು 18 ನ್ಯಾಪ್ಸಾಕ್ ಬೇಕು ಒಂದು ಎಕರೆಗೆ ಸ್ಪ್ರೇ ಮಾಡಬೇಕಾದ್ರೆ 15 ಲೀಟ್ರ್ ಪ್ರಕಾರ. ಅದಕ್ಕೆ ಒಂದೇ ಸಾರಿ 18 kg ಕುಟ್ಕೊಂಡು ಎಕರೆಗೆ ಸ್ಪ್ರೇ ಆದರೆ, ಒಂದೆರಡು ಇದು ನ್ಯಾಪ್ಸಾಕ್ ಆದರೆ 2 kg ಸಾಕಲ್ಲ. ಈ ಪ್ರಮಾಣದಲ್ಲಿ ಮಾಡಿಕೊಂಡ್ರೆ 84 ಜಾತಿ ಹುಳ, 4 ಜಾತಿ ರೋಗ. ಅದರಲ್ಲಿ ಬೂದಿ ರೋಗ ತುಂಬ ಕೆಟ್ಟ ರೋಗ, ಇನ್ನೊಂದು ಸೊರಗ ರೋಗ. ಮೊದಲು ಚುಕ್ಕೆಗಳು ಬರ್ತದೆ ಎಲೆಗಳ ಮೇಲೆ, ಆಮೇಲೆ ಅದು ಬೆಳೆದು ಒಂದಾಗ್ತದೆ ಎಲೆ ಎಲ್ಲ. ಮೊದಲು ಚುಕ್ಕೆಗಳು ಸ್ಪೋರ್ಸ್ ಬರ್ತದೆ ಗಾಳಿಯಲ್ಲಿ, ಈ ಎಲೆ ಮೇಲೆ ಹುಟ್ಕೊಳ್ತದೆ. ಆಮೇಲೆ ಎಲ್ಲ ಒಂದು ದೊಡ್ಡದಾಗ್ತಾ ಹೋಗಿ ಒಂದಾಗ್ತದೆ ಎಲೆ ಎಲ್ಲ, ಚಂದ ಬಣ್ಣ ಚುಕ್ಕೆ. ಅವತ್ತು ಸತ್ತೋಗ್ತದೆ ಎಲೆ, ಬಿದ್ದೋಗ್ತದೆ, ಇಲ್ಲ ಒಣಗೋಗ್ತದೆ, ಗರಿ ಒಣಗೋದು. ಈ ಥರ 4 ಭಯಂಕರ ರೋಗಗಳಿಗೆ, 84 ಜಾತಿ ಹುಳುಗಳಿಗೆ ಬೇವಿನ ಕಷಾಯ ಒಂದು ಸಾಕು. ಆ ಗಸಿ ಇದೆಯಲ್ಲ, ನಾನು ಬೇರ್ಗಂಟು ಹುಳ ಹೇಳಿದ್ನಲ್ಲ, ನೆಮೆಟೋಡು, ಆ ಗಸಿ ಭೂಮಿಗೆ ಹಾಕ್ಬಿಟ್ರೆ ಬದನೆ ಗಿಡದಲ್ಲೋ, ಮೆಣಸಿನ ಗಿಡದಲ್ಲೋ, ಟೊಮೆಟೊ ಗಿಡದಲ್ಲೋ, ಆಲೂಗಡ್ಡೆಯಲ್ಲೋ ಆ ಬೇರ್ಗಂಟು ಹುಳ ಅನ್ನೋದು. ಇಷ್ಟು ಒಂದು ಅತಿ ದೊಡ್ಡ ದೇವರ ಕೊಡುಗೆ ಭಾರತಕ್ಕೆ ಕೊಟ್ಟಿದ್ದಾನೆ. ನಾವು ಅದನ್ನು ಎಕ್ಸ್ಪೋರ್ಟ್ ಮಾಡ್ತಾಯಿದ್ವಿ. ನಮ್ಮ ಯೂನಿವರ್ಸಿಟಿಗಳು ಯಾಕೋ ಇದ್ರ ಬಗ್ಗೆ ಇನ್ನೂ ಮಾತಾಡೇ ಇಲ್ಲ. ಅದ್ರ ಬಗ್ಗೆ ಪುಸ್ತಕಗಳಿದೆ, ಆದರೂ ಸರಿಯಾಗಿ ಹೇಳಲಿಲ್ಲ. ನಾನು ಹೇಳಿದಾಗ ಅವರು ಗಂಟು ಕಟ್ಟಿಬಿಡೋದಂತೆ, ಇಷ್ಟು ದೊಡ್ಡದು ಡ್ರಮ್ಮಲ್ಲಿ ನೆನೆಸ್ಬಿಡೋದಂತೆ ನೀರಲ್ಲಿ. ನೀರಿಗೆ ಅಷ್ಟೊಂದು ಸಾಲ್ವೆಂಟ್ ಶಕ್ತಿ ಇಲ್ಲ. ಆಮೇಲೆ ಕಿವಿಚ್ಕೊಳ್ಳೋದಂತೆ ಅದನ್ನು. ಇಷ್ಟು ದೊಡ್ಡ ಗಂಟನ್ನು ಏನು ಕಿವಿಚ್ತೀರ? ಡೈರೆಕ್ಟಾಗಿ ಗಂಜಲಕ್ಕೆ ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ಶೋಧಿಸ್ಕೊಂಡ್ರೆ ಆಯ್ತಲ್ಲ ಜಲಡಿಯಲ್ಲಿ. ಡೈರೆಕ್ಟ್ ಗಂಟು ಹಾಕ್ಬಂದು ಎಲ್ಲ ವ್ಯಾಲ್ಯೂಸು ಸಿಗ್ತಲ್ಲ ನಮಗೆ. ಪುಸ್ತಕ ಬರೆಯೋರಿಗೂ ಅನುಭವ ಇಲ್ಲ. ನಮ್ಮ ಯೂನಿವರ್ಸಿಟಿ ಇಷ್ಟು ಪುಸ್ತಕಗಳಿದ್ದರೂ ಅದು ಕಡೆ ತಲೆ ಕೆಡಿಸ್ಕೊಳ್ಳೂ ಇಲ್ಲ. ಇಷ್ಟು ಜನ ಹುಚ್ಚರು ಹೇಳ್ತಾರೆ ಅಂತ ಒಂದು ಟ್ರಯಲ್ಲೂ ಮಾಡಿಲ್ಲ. ಮಾಡಿದ್ರೆ ದುಡ್ಡು ಕೊಡೋರಿಲ್ಲ ಅದಕ್ಕೆ. ಕಂಪ್ನಿಗಳಾದರೆ ದುಡ್ಡು ಕೊಡ್ತಾರೆ ಸಂಬಳಕ್ಕಿಂತ ಜಾಸ್ತಿ. ದುಃಖದಿಂದ ಈ ಮಾತು ಹೇಳ್ತಾನೆ, ನೊಂದ್ಕೊಂಡು ಹೇಳ್ತಾನೆ, ಅವ್ರ ಕಾಲಿಡಿದು ಕೇಳ್ಕೊತಾನೆ. ಸ್ವಲ್ಪ ಈ ಕಡೆನೂ ಯೋಚನೆ ಮಾಡಲಿ. ಈಗ ನಾನು ತಾಮ್ರದ ಮೊಳೆ ಹಾಕಿ ನುಸಿ ಬೀಡ ತೆಡೆದಿದ್ದೀನಿ ಅಂದರೆ ಬಂದು ನೋಡ್ಬೋದಲ್ಲ, ಅಲ್ಲೇ ಕೂತ್ಕೊಂಡು. ಅದೆಲ್ಲ ಆಗಲ್ರಿ ಸರ್, ಬಂದು ನೋಡಿ. ನಿಮಗೇನು ಜೀಪ್ಗಳಿದೆ ಬೇಕಾದರೆ ಅದು ನಾನೇ ಬಾಡಿಗೆ ಕೊಡ್ತೀನಿ, ಬನ್ನಿ. ನಾನು ನಿಮಗೆ ಕನ್ವಿನ್ಸ್ ಆದರೆ ನೀವು ಪ್ರಚಾರ ಮಾಡಿ. ಆದರೂ ಪೇಟೆಂಟು ನೀವೇ ಮಾಡ್ಕೊಳ್ಳಿ, ಬೆಂಗಳೂರು ಯೂನಿವರ್ಸಿಟಿ ಅಂತ. ಅಂದುಗೆ ಕಿರುಗೆಜ್ಜೆ ನಲಿದಾಡಿಸಿ ಬಾರೋ ಅರವಿಂದ ನಯನ ಗೋವಿಂದ ನಿಬಾರೋ, ಅರವಿಂದ ನಯನ ಗೋವಿಂದ ನಿಬಾರೋ, ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದಣಿಯೇ, ನೋಡುವೆ ಮನದಣಿಯೇ.